ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ನಮ್ಮ ಸರ್ಕಾರ ಇರೋ ತನಕ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಅಲ್ಲದೆ 5 ವರ್ಷ ಅಧಿಕಾರವನ್ನು ಕೂಡ ನಡೆಸ್ತಾರೆ. ನಾನು ಸಿಎಂ ಆಕಾಂಕ್ಷಿ ಅಲ್ಲವೇ ಅಲ್ಲ ಅಂತ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಸಿಎಂ ಕುರ್ಚಿ ಖಾಲಿ ಇದ್ದಾಗ ಕ್ಲೇಮ್ ಮಾಡಬೇಕು. ಈಗ ತಮ್ಮ ಅಭಿಪ್ರಾಯವನ್ನ ಹೇಳ್ತಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಈಗ ಸಿಎಂ ಆಕಾಂಕ್ಷಿ ಅಲ್ಲ ಎಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಒಳ್ಳೆಯ ಸಜ್ಜನ ರಾಜಕಾರಣಿ ಎಂದರು. ನಾನು ಸೀನಿಯರ್ ಎಂಬ ಸಚಿವ ಎಂ.ಬಿ. ಪಾಟೀಲ್ ಹೇಳಿಕೆಗೆ ಪ್ರತಿಕ್ರಿಯಿಸಿ, ನಾವು ಅಧಿಕಾರಕ್ಕೆ ಬಂದು ವರ್ಷವಾಗಿದೆ, ನಮಗೆ ಇನ್ನೂ 4 ವರ್ಷ ಅವಕಾಶವಿದೆ. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ. ಹೀಗಿರಬೇಕಾದ್ರೆ ನಾವು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡೋದು ತಪ್ಪಾಗುತ್ತೆ. ಸಿದ್ದರಾಮಯ್ಯ ಬದಲಾವಣೆ ವಿಚಾರ ನನಗೆ ಕಾಣಿಸ್ತಾ ಇಲ್ಲ. ಸಿಎಂ ಬದಲಾವಣೆ ಇಲ್ಲ. ಈ ಬಗ್ಗೆ ಹೈಕಮಾಂಡ್ ಕೂಗೂ ಇಲ್ಲ. ಅನಾವಶ್ಯಕವಾಗಿ ಈ ಬಗ್ಗೆ ಮಾತು ಕೇಳಿ ಬರ್ತಾ ಇದೆ. ಸಿಎಂ ಬದಲಾವಣೆ ಆಗ್ತಾರೆ ಎಂದು ಯಾರು ಹೇಳಿದ್ದು ಅಂತ ಮರು ಪ್ರಶ್ನೆ ಮಾಡಿದ್ರು. ನಾನು ಒಬ್ಬ ವಕೀಲನಾಗಿದ್ದು ಮೂಡ ಹಗರಣದಲ್ಲಿ ಕೋರ್ಟ್ನಿಂದ ವ್ಯತಿರಿಕ್ತ ಪರಿಣಾಮ ಬರಲು ಸಾಧ್ಯವಿಲ್ಲ. ಮೂಡದಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ತಪ್ಪು ಹೆಜ್ಜೆ ಇಟ್ಟಿಲ್ಲ. ಇದು ಸರಿಯಲ್ಲ ಅಂತ ಕೋರ್ಟ್ ಆದೇಶ ನೀಡುತ್ತೆ ಎಂದು ಆರ್.ವಿ. ದೇಶಪಾಂಡೆ ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಳಗೊಳಗೆ ನಾಯಕರು ಕತ್ತಿ ಮಸೆಯುತ್ತಿದ್ದಾರೆ ಎಂಬ ಜಗದೀಶ್ ಶೆಟ್ಟರ್ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಶೆಟ್ಟರ್ ಯಾಕೆ ಹಾಗೆ ಹೇಳಿದ್ರು ಅಂತ ಗೊತ್ತಿಲ್ಲ, ಅವರು ಈ ರೀತಿ ಮಾತನಾಡೋರಲ್ಲ ಅಂತ ಕುಟುಕಿದ್ರು. ದೀಪಾವಳಿ ಬಳಿಕ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಎಂಬ ಸಿಟಿ ರವಿ ಆರ್ ಅಶೋಕ್ ಹೇಳಿಕೆಗೆ ದೀಪಾವಳಿ ಬಳಿಕ ಸರ್ಕಾರ ಅಸ್ಥಿರ ಮಾಡಬೇಕು ಅಂತ ಬಿಜೆಪಿಯವರು ಪ್ರಯತ್ನ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಎಷ್ಟೇ ತೊಂದರೆ ಇದ್ರೂ 57,000 ಕೋಟಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. ಅದನ್ನ ತಿಳಿದುಕೊಳ್ಳುವ ಶಕ್ತಿ ಬಿಜೆಪಿಯವರಿಗೆ ಇರಬೇಕು ಅಂತ ದೇಶಪಾಂಡೆ ಅವರು ಟಾಂಗ್ ಕೊಟ್ಟಿದ್ದಾರೆ. ಸಚಿವನಾಗಿ ಕೆಲಸ ಮಾಡಿದ್ದೇನೆ, ಇನ್ನೇನಿದ್ರು ಮುಖ್ಯಮಂತ್ರಿ ಆಗಬೇಕು. ಇದಕ್ಕೆ ಹೈಕಮಾಂಡ್ ಅವಕಾಶ ಕೊಟ್ಟರು, ಸಿದ್ದರಾಮಯ್ಯ ಅನುಮತಿ ಕೊಡಬೇಕು. ಆದ್ರೆ ಸದ್ಯಕ್ಕೆ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಇತ್ತೀಚೆಗೆ ಮೈಸೂರಲ್ಲಿ ಮಾಧ್ಯಮಗಳಿಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಬಹಳ ಸ್ಪಷ್ಟವಾಗಿದ್ದಾರೆ ನೋಡಿ. ಇವತ್ತು ನಿನ್ನೇನು ಬೆವಲೆ ಓದಿದಾಗ ನನಗೆ ಸಿಎಂ ಆಗೋ ಏನು ಆಶೆ ಇಲ್ಲ. ಅದನ್ನು ನಾನು ಮುಂದಿನ 2028 ಆ ಸಮಯದಲ್ಲಿ ನಾವು ಪ್ರಯತ್ನ ಮಾಡಿದಂತ ಹೇಳಿದ್ದಾರೆ. ಅವರು ಒಳ್ಳೆಯವರು, ಸಜ್ಜನರು ಮತ್ತು ಎಲ್ಲರೂ ಹಚ್ಕೊಂಡು ಹೋಗ್ತಾರೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿರಿಯ ಶಾಸಕರು ಉತ್ತರ ಕರ್ನಾಟಕದ ಭಾಗದಲ್ಲಿ ನಿಮ್ಮದೇ ಆದ ಅಭಿಮಾನಿ ಬಳಗ ಇದೆ. ನೀವು ಆಗಬೇಕನ್ನೋದು ಒಂದು ಜನರ ಅಭಿಲಾಷೆ. ಈಗ ಜನರೆಲ್ಲ ಅಭಿಲಾಷೆ ಇದ್ರೆ ಸಂತೋಷ, ಧನ್ಯವಾದಗಳು. ಆದ್ರೆ ಇವನ್ ಕ್ಷಣಾನ ಖಾಲಿ ಇಲ್ಲ. ಏನ್ ರೇಸ್ ಮಾಡ್ತೀರಿ? ಯಾರ ಜೊತೆ ಮಾಡ್ತೀರಿ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಅದಾರೆ, 5 ವರ್ಷ ಅವರು ಇರ್ತಾರೆ. ಏನ್ ಮಾಡಕ್ ಬರ್ತದೆ ನಮ್ಗೆ? ಪರಿಣಾಮ ಬಂದ್ರು ಕೋರ್ಟ್ನಲ್ಲಿ ವೈಯಕ್ತಿಕ ಪರಿಣಾಮ ಬರುವ ನಾನು ಒಬ್ಬ ನ್ಯಾಯವಾದಿ. ನನ್ನ ದೃಷ್ಟಿಯಿಂದ ವೈಯಕ್ತಿಕ ಪರಿಣಾಮ ಬರಲಿಕ್ಕೆ ಸಾಧ್ಯ ಇಲ್ಲ. 5 ವರ್ಷ ಇದ್ರೊಳಗ 14 ಪ್ಲಾಟ್ ಏನು ಕೂಡ ಏನು ಅವ್ರು ಸೌಭಾಗ್ಯ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೂ ತರದ ದುರ್ವ್ಯವಹಾರ ಆಗಿಲ್ಲ, ಯಾವುದೂ ತರದ ತಪ್ಪು ಹೆಜ್ಜೆ ಮುಖ್ಯಮಂತ್ರಿ ಆಗಲಿ ಅವರ ಮಿಸಸ್ ಆಗಲಿ ಆಗಿಲ್ಲ. ಹಾಗಾಗಿ ಅಲ್ಲೇ ಡೆಫಿನೆಟ್ಲಿ ಅವರು ಪ್ರಾಸಿಕ್ಯೂಟ್ ಆರ್ಡರ್ ಏನು ಮಾಡಿ ಇನ್ವೆಸ್ಟಿಗೇಷನ್ ಏನು ಆರ್ಡರ್ ಮಾಡಿದ್ದಾರೆ ಗವರ್ನರ್, ಅದು ಸರಿಯಲ್ಲ ಅಂತ ಕೋರ್ಟ್ ನ್ಯಾಯ ಕೊಡ್ತಾರೆ ಅಂತ ನಮ್ಗೆ 5 ವರ್ಷ ಅವ್ರು 5 ವರ್ಷ. ಸರಿ, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಅಮೆರಿಕ ಪ್ರವಾಸದ ಬಗ್ಗೆ ಕಡೆಯವಾರು ಚರ್ಚೆ ಆಗ್ತಾ ಇದೆ. ಹೌದಿದ್ದಾರೆ, ಅವರು ಸ್ಪಷ್ಟಪಡಿಸಿದ್ದಾರೆ. ನಿಕೋಕ್ಷಿಪಾನ ಒಂದು ಒಳ್ಳೆ ಗುಣ ಅಂದ್ರೆ ಅವ್ರು ಏನೂ ಇದ್ದಿದ್ದು ಸ್ಪಷ್ಟವಾಗಿ ಹೇಳಬೇಕು. ಅವ್ರು ಅಮೆರಿಕ ಹೋಗಿದ್ದಾರೆ. ಈ ಡೆಮೊಕ್ರೆಟಿಕ್ ಕನ್ವೆನ್ಷನ್ ಇದೆ ಮತ್ತು ಕಮಲಾ ಹ್ಯಾರಿಸ್ ಅವ್ರಿಗೆ ಭೇಟಿ ಆಗ್ತೇನೆ, ಒಬ್ಬ ಶಿಖರ ಸಾಧನೆ ಅವರು ಭೇಟಿ ಆಗ್ತೇನೆ ಮತ್ತು ಅವ್ರಿಗೆ ಕರೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಭೇಟಿ ಆಗದಂತ ಮೋದಿ ಅವರು ಡಿ ಕೆ ಶಿ ಅವರಿಗೆ ಭೇಟಿ ಆಗ್ತಾರೆ, ಪ್ರಧಾನಿ ಅವರನ್ನು ಭೇಟಿ ಡಿ ಕೆ ಶಿ ಅವರು ಪ್ರಧಾನಿ ಮೋದಿ ಅವರನ್ನು ಭೇಟಿ ಆಗಿದ್ರು. ಸಿಎಂ ಅವರು ಭೇಟಿ ಆಗಕ್ಕಾಗಲ್ಲ, ಡಿ ಕೆ ಶಿ ಅವರು ಭೇಟಿ ಆಗಿದ್ದಾರೆ ಅನ್ನೋದು ಅಂದ್ರೆ ಚರ್ಚೆ ಈಗ ಸಿಎಂ ಹೋಗಿದ್ದಾರೆ. ಈ ಕಳೆದ 6 ದಿನಗಳಲ್ಲಿ 2-3 ಸಲ ಸಿಎಂ ಹೋಗಿ ಸರ್ಕಾರ ಪರವಾಗಿ ಭೇಟಿಯಾಗಿ ಏನೇನು ಕರ್ನಾಟಕ ಆಗಬೇಕು, ಏನು ಸಮಸ್ಯೆಗಳು ಇವೆ, ಏನು ನಮ್ಗೆ ಕರ್ನಾಟಕದ ನಮ್ಮ ಫೈನಾನ್ಸ್ ಕಮಿಷನ್ದಲ್ಲಿ ಯಾವಾಗ ಅನ್ಯಾಯ ಆಗಿದೆ, ಅಲೋಕೇಶನ್ ಆಫ್ ಫಂಡ್ಸ್ದಲ್ಲಿ ಎಲ್ಲ ಹೇಳಿದಾರಲ್ಲ. ಫ್ಲಡ್ಗೆ ಹೆಚ್ಚಿನ ಹಣ ಕೊಡ್ರಿ ಅಂತ ಹೇಳಿದ್ದಾರೆ. ಎಲ್ಲ ಗೌರವದಿಂದ ಪ್ರಧಾನಮಂತ್ರಿಗಳು ಭೇಟಿಯಾಗಿ ಹೇಳಿ ಬಂದಿದ್ದಾರೆ.
ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.